ನೀವು ಹೇಗೆ ನಿಮ್ಮ ಹೆರಿಗೆಗಾಗಿ ತಯಾರಾಗಿದ್ದೀರೋ ಅದೇ ಥರ ನಿಮ್ಮ ಕೂಸು ಕೂಡ ಹೊರಗೆ ಬರಲಿಕ್ಕೆ ತಯಾರಾಗಿದ್ದೆ. ಈ ತಿಂಗಳಲ್ಲಿ ನೀವು ಹೊಟ್ಟೆ ಬಿಗಿ ಅಂದರೆ ಕಂಟ್ರಾಕ್ಷನ್ಸ್ ಅನುಭವಿಸಿದರೆ ಆಶ್ಚರ್ಯ ಪಡಬೇಡಿ. ಈ ತಿಂಗಳಿನಿಂದ ನೀವು ಕೂಸಿನ ಚಲನೆಯನ್ನು ಸರ್ವಕಾಲ ಅನುಭವಿಸುತ್ತಿರಬಹುದು. ಅವನು ಅಥವಾ ಅವಳು ಎಲ್ಲ ಉತ್ತೇಜನಕ್ಕೆ ಪ್ರತಿಕ್ರಿಯಿಸುತ್ತಿದ್ದಾರೆ ಮತ್ತು ಎಲ್ಲ ಇಂದ್ರಿಯಗಳು ಸಕ್ರಿಯ ಇದ್ದಾವೆ. ಮತ್ತು ಈ ಹಂತೆಯಲ್ಲಿ ಅವನು ಅಥವಾ ಅವಳು ಸುಮಾರು 1.8 kg ಮತ್ತು 19 ಇಂಚು ಉದ್ದವಾಗಿದ್ದಾರೆ. ಮೆದುಳು ಕೂಡ ವೇಗವಾಗಿ ಬೆಳೆಯುತ್ತಾ ಇರಬಹುದು. ಮಗು ನಿಮ್ಮ ಗರ್ಭಕೋಶದಲ್ಲಿ ತಲೆ ಕೆಳಗೆ ಮಾಡಿ ನೆಲೆಸಬಹುದು. ಈ ತಿಂಗಳಿನ ಅವಧಿಯಲ್ಲಿ ನಿಮಗೆ ಮೊದಲು ಕೆಲವು ತಿಂಗಳಲ್ಲಿ ಆಗಿರುವಂತಹ ತೊಂದರೆಗಳೆಲ್ಲ ಮತ್ತು ಕಾಣಿಸ್ಕೊಳ್ಬಹುದು. ಅಂದರೆ ಅಧಿಕ ಮೂತ್ರ ವಿಸರ್ಜನೆ, ಕೋಮಲ ಸ್ತನಗಳು, ಆಯಾಸ ಎಲ್ಲ ಮತ್ತು ಬರಬಹುದು. ನೀವು ಎದೆಯುರಿ ಸಹ ಅನುಭವಿಸುತ್ತಿರಬಹುದು. ಇದು ಏಕೆಂದರೆ ನಿಮ್ಮ ಸ್ನಾಯುಗಳು ಆರಾಮವಾಗಿದ್ದಾವೆ, ಅಂದರೆ ರಿಲ್ಯಾಕ್ಸ್ ಆಗಿದ್ದಾವೆ. ಇದು ನಿಮ್ಮ ಜೀರ್ಣ ದ್ರವ್ಯಗಳನ್ನು ನಿಮ್ಮ ಅನ್ನನಾಳೆ ಅಂದರೆ ಯುಸಫೇಗಸ್ ಒಳಗೆ ವಾಪಸ್ ಸಿಡಿಯಬಹುದು. ಇದರಿಂದ ನಿಮಗೆ ಎದೆ ಉರಿ ತೊಂದರೆ ಇರಬಹುದು. ಸಣ್ಣ ಪ್ರಮಾಣದಲ್ಲಿ ಆದರೆ ಅನೇಕ ಬಾರಿ ಪೌಷ್ಟಿಕ ಆಹಾರ ತಿನ್ನಬೇಕು ಮತ್ತು ಮಸಾಲೆ ಆಹಾರ ಮತ್ತು ಕೊಬ್ಬಿನ ಆಹಾರಗಳನ್ನು ತಪ್ಪಿಸುವ ಮೂಲಕ ಎದೆಯುರಿ ನೋವನ್ನು ಕಡಿಮೆ ಮಾಡಬಹುದು. ಕೆಲವು ಮಹಿಳೆಯರಲ್ಲಿ ಉಬ್ಬಿರುವ ರಕ್ತನಾಳಗಳು ಊದಿಕೊಂಡಂತಿರಬಹುದು. ಇದು ಹೆಚ್ಚಿನ ರಕ್ತದ ಪ್ರಮಾಣದಿಂದ ಆಗಬಹುದು. ವ್ಯಾಯಾಮಗಳು ಮತ್ತು ಕಾಲು ಚೀಲಗಳು ಉಪಯೋಗಿಸಿದರೆ ಈ ನೋವನ್ನು ನಿವಾರಿಸಲು ಸಹಾಯ ಪಡಬಹುದು. ಅನೇಕ ಜನರು ಬ್ರಾಕ್ಸ್ಟನ್ ಹಿಕ್ಸ್ ಕಂಟ್ರಾಕ್ಷನ್ಸ್ ಎಂಬ ಗರ್ಭಾಶಯದ ಬಿಗಿ ಸಹ ಅನುಭವಿಸಬಹುದು. ಈ ಹೊಟ್ಟೆ ಬಿಗಿ ಅಂದರೆ ಕಂಟ್ರಾಕ್ಷನ್ಸ್ ಡ್ಯೂ ಡೇಟ್ ಅಂದರೆ ಹೆರಿಗೆಯ ದಿನ ಹತ್ತಿರವಾದಾಗ ಬಲವಾದ ಮತ್ತು ದೀರ್ಘಕಾಲ ಇರಬಹುದು. ಈ ಕಂಟ್ರಾಕ್ಷನ್ಸ್ ಜೊತೆ ನೋವು ಅನುಭವಿಸಿದರೆ ಮತ್ತೆ ಅದು ಸಮಯದ ಅವಧಿಯಲ್ಲಿ ಹೆಚ್ಚುತ್ತಿದ್ದರೆ ನೀವು ನಿಜವಾಗಿ ಹೆರಿಗೆಯಲ್ಲಿ ಇರಬಹುದು. ಅದಕ್ಕಾಗಿ ನೀವು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಈಗ 8ನೇ ತಿಂಗಳು ಮುಗಿಯಿತು, ಇನ್ನು ನಿಮ್ಮ ಬಳಿ 1 ತಿಂಗಳಿದೆ.